ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆತಂದಿದ್ದಾರೆ. ಕೋರ್ಟ್ ಮುಂದೆ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನನ್ನ ಹಾಜರುಪಡಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸಲಾಗ್ತಾ ಇದೆ. ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಚಿನ್ನಯ್ಯನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಮುಗಿಸಿ ಎಸ್ಐಟಿ ಕಚೇರಿಗೆ ವಾಪಸ್ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮಾಸ್ಕ್ ಮ್ಯಾನ್ ಆಗಿದ್ದ ಚಿನ್ನಯ್ಯನನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಅದಾದ ನಂತರ ಎಸ್ಐಟಿ ಕಚೇರಿಗೆ ವಾಪಸ್ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಂತೆ. ಇದನ್ನ ಕೋರ್ಟ್ ಪುರಸ್ಕರಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ವೈದ್ಯಕೀಯ ತಪಾಸಣೆ ಅದಾದ ನಂತರ ಕೋರ್ಟ್ ಮುಂದೆ ಹಾಜರು, ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಈ ಕಸ್ಟಡಿಗೆ ಕೇಳೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಹಾಗೆ ಕೋರ್ಟ್ ಇದನ್ನ ಪರಿಗಣಿಸುವ ಸಾಧ್ಯತೆ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಇನ್ಸೈಡ್ ಮಾಹಿತಿ ಪ್ರಕಾರ, ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಈಗ ಕೆಲವೇ ಕ್ಷಣಗಳ ಹಿಂದೆಯಷ್ಟೇ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಎಂಎಲ್ಸಿ ಮಾಡಿಸಿ ಆತನನ್ನ ವಾಪಸ್ ಎಸ್ಐಟಿಗೆ ಕರೆದುಕೊಂಡು ಹೋಗಲಾಗಿದೆ. 1 ಗಂಟೆ ಸುಮಾರಿಗೆ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಈಗ ಎಸ್ಐಟಿ ಎಸ್ಪಿ ಅವರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಅವರು ಬಂದ ಮೇಲೆ ಅವರನ್ನ ಚಿನ್ನಯ್ಯನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಎಂಎಲ್ಸಿ ಮಾಡಿ ಮುಗಿಸುವ ಸಲುವಾಗಿ ಈ ಒಂದು ಎಂಎಲ್ಸಿಯ ಒಂದು ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ. ಎಂಎಲ್ಸಿ ರಿಪೋರ್ಟ್ ಅನ್ನ ತೆಗೆದುಕೊಂಡು ಈಗಷ್ಟೇ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಕಚೇರಿ ಹೊರಟಿದೆ. ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಎಸ್ಐಟಿ ಕಚೇರಿಗೆ ವಾಪಸ್ ಹೋಗಿದ್ದಾರೆ. 1 ಗಂಟೆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು 10 ರಿಂದ 12 ದಿನ ಕಾಲ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಇಷ್ಟು ದಿನ ಇದ್ದಂತಹ ಕಸ್ಟಡಿಯ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಮೋಹನ್ ಶೆಟ್ಟಿ ತಿಮ್ರೋಡಿ ಬೆಂಗಳೂರಲ್ಲಿರುವಂತಹ ಜಯಂತ್ ನಿವಾಸ ಹಾಗೆ ಹಳ್ಳಿ ಮನೆ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತಹ ಕೆಲಸವನ್ನ ಮಾಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡಿ, ಆತ ಈ ದೆಹಲಿಗೂ ಕೂಡ ಹೋಗಿದ್ದ, ತಲೆಬುಡೆಯನ್ನ ಕೂಡ ತೆಗೆದುಕೊಂಡು ಹೋಗಿತ್ತು ಈ ಒಂದು ಗ್ಯಾಂಗ್ ಅನ್ನೋ ಮಾಹಿತಿ ಇದೆ. ಆ ಒಂದು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಚಿನ್ನಯ್ಯನ ಜೊತೆಯಲ್ಲಿ 2ನೇ ದೂರುದಾರ ಜಯಂತ್ ಹಾಗೆ ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣವ್ರು 4 ಜನರು ಕೂಡ ಬೆಂಗಳೂರಿನಿಂದ ದೆಹಲಿಗೆ ಹೋಗಿ ಅಲ್ಲಿ ವಕೀಲರನ್ನ ಕೂಡ ಭೇಟಿ ಮಾಡಿದ್ರು ಅಂತೇಳಿ ಖುದ್ದು ಮಹಾಭಾರತದ ಡಿಬೇಟ್ನ ಸಂದರ್ಭದಲ್ಲಿ ಜಯಂತ್ ಅದನ್ನ ಪ್ರಸ್ತಾಪ ಮಾಡಿದ್ರು. ಆ ವಿಚಾರವಾಗಿಯೂ ಕೂಡ ದೆಹಲಿಗೆ ಹೋಗಿ ಅಲ್ಲೂ ಕೂಡ ತನಿಖೆಯನ್ನ ಮಹಾಜರನ್ನ ಮಾಡಬೇಕಾಗಿದೆ. ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಹೋಗಿ ಅಲ್ಲೂ ಕೂಡ ಸ್ಥಳ ಮಹಾಜರನ್ನ ಮಾಡುವಂತಹ ಕೆಲಸ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತದೆ. ಹಾಗಾಗಿ ಇನ್ನು 10 ರಿಂದ 12 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಎಸ್ಐಟಿ ತನಿಖಾ ತಂಡ ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜಡ್ಜ್ನ ವಿವೇಚನೆಗೆ ಬಿಟ್ಟಿರುತ್ತೆ ಆತನನ್ನ ಇನ್ನು ಎಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಪೆಂಡ್ ಕೂಡ ಆಗಿರುವಂತದ್ದು. ಆದ್ರೆ ತನಿಖೆಯ ಭಾಗವಾಗಿ ಆತ ಹೇಳಿಕೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆತನ ಹೇಳಿಕೆಯನ್ನ ಆಧರಿಸಿ ಆತ ಎಲ್ಲೆಲ್ಲಿ ಹೋಗಿದ್ದ, ಯಾರನ್ನ ಭೇಟಿ ಮಾಡಿದ್ದ, ಯಾವ ಮನೆಯಲ್ಲಿ ಉಳಿದುಕೊಳ್ತಾ ಇದ್ದ, ಆತನ ಜೊತೆಯಲ್ಲಿ ಯಾರೆಲ್ಲ ಮಾತುಕತೆ ನಡೆಸ್ತಾ ಇದ್ರು, ಅವರೆಲ್ಲರ ವಿಚಾರಣೆ ನಡೆಸುವ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ. ಸ್ಮಿತಾ, ರೈಟ್. ನಾಗೇಂದ್ರ ಬಾಬು, ಇನ್ನು ಇದರ ಜೊತೆಗೆ ಎಸ್ಐಟಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ, ಮತ್ತೊಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಚಿನ್ನಯ್ಯನನ್ನ ಅಂತಂದ್ರೆ ಇನ್ನೊಂದಷ್ಟು ಮಾಹಿತಿಗಳು ಆತನಿಂದ ಹೊರತೆಗೆಯುವ ಚಾನ್ಸಸ್ ಇದೆ ಅಂತ ಹೇಳಿ, ಹೀಗಾಗಿ ಷಡ್ಯಂತರ ಅಂತ ಹೇಳಿ ಆರೋಪ ಕೇಳೋಕ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬೀಳುತ್ತಾ ಅನ್ನೋ ಸಹಜ ನಿರೀಕ್ಷೆ.
ಸ್ಮಿತಾ, ಖಂಡಿತವಾಗಿಯೂ ಕೂಡ ನೋಡಿ, ಈಗ ಆತ ತಾನು ದೂರುದಾರ ಅಂತ ಹೇಳಿಕೊಂಡು ಬಂದು ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದು ದೂರು ಕೊಟ್ಟಂತಹ ವ್ಯಕ್ತಿ ಇವತ್ತು ಇದೇ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾನೆ. ಹಾಗಾಗಿ ಈತನ ಜೊತೆಯಲ್ಲಿ ಯಾರೆಲ್ಲ ಇರ್ತಾ ಇದ್ರು, ಈತನಿಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು, ಈತನ ಜೊತೆಯಲ್ಲಿ ಯಾರೆಲ್ಲ ಚರ್ಚೆಯನ್ನ ಮಾಡ್ತಾ ಇದ್ರು, ಈತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾರನ್ನ ಭೇಟಿ ಮಾಡಿದ್ದ, ಈ ಎಲ್ಲಾ ಹೇಳಿಕೆಗಳನ್ನ ಆನ್ ರೆಕಾರ್ಡ್ ಮಾಡಿಕೊಂಡಿರುವಂತಹ SIT ತನಿಖಾ ತಂಡ ಅವರೆಲ್ಲರನ್ನೂ ಕೂಡ ಕರೆಸುವಂತಹ ಸಾಧ್ಯತೆಗಳು ಮುಂದಿನ ದಿನದಲ್ಲಿ ಕಂಡು ಬರುತ್ತೆ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಕೆಲ ಯೂಟ್ಯೂಬರ್ಗಳು ಕೂಡ ಒಂದಷ್ಟು ಸಂದರ್ಶನವನ್ನ ಕೂಡ ಮಾಡಿದ್ರು. ಅವರನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಮತ್ತೊಂದು ತನಿಖೆಯ ಭಾಗವಾಗಿ ಚಿನ್ನಯ್ಯ ಇಲ್ಲಿಯವರೆಗೂ ಕೂಡ SITಗೆ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇರುವಂತಹ SIT ತನಿಖಾ ತಂಡ ಯಾರ್ಯಾರ ಹೆಸರನ್ನ ಪ್ರಸ್ತಾಪ ಮಾಡಿದಾನೋ ಅವರನ್ನು ಕೂಡ ಕರೆಸಿ ಫೇಸ್ ಟು ಫೇಸ್ ಮುಖಾಮುಖಿ ಕೂರಿಸಿ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದು ಕೂಡ ಒಂದು ತನಿಖೆಯ ಭಾಗ ಆಗಿರುತ್ತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಕೂಡ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು 10 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ SIT ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಮುಂದಿನ ದಿನದಲ್ಲಿ ನೋಡಿ, ಈಗ ಸೌಜನ್ಯ ಕೇಸ್ನ ವಿಚಾರವಾಗಿಯೂ ಕೂಡ ಇವತ್ತು SIT ಉದಯ್ ಕುಮಾರ್ ಜೈನ್ ಅನ್ನು ಕೂಡ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಮತ್ತಿಬ್ಬರನ್ನು ಕೂಡ ಕರೆದಿದ್ದು ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಈಗ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ SIT ಮಾಡ್ತಾ ಇದೆಯಾ, ಮತ್ತೊಂದು ಹಂತಕ್ಕೆ ಹೋಗಿ ತನಿಖೆ ಸಾಕ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಯಾಕಂತಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು SITಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ಹಿಂಬರಹವನ್ನ ಕೊಟ್ಟಿದ್ದಂತ SIT ನಾವು ಧರ್ಮಸ್ಥಳದ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇದೀವಿ, ಅದರ ಭಾಗವಾಗಿ ಇದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಾಗಿ ಕೂಡ ಅವರು ಹಿಂಬರಹವನ್ನ ಕೊಟ್ಟಿದ್ರು. ಅದರ ಭಾಗವಾಗಿ ಈಗ 3 ಜನರಿಗೆ ಅವರು ಬರೋದಕ್ಕೆ ನೆನ್ನೆ ಫೋನ್ ಮಾಡಿ SIT ಕಚೇರಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಉದಯ್ ಕುಮಾರ್ ಜೈನ್ ಕೂಡ ಆಗಮಿಸಿದ್ದಾರೆ. ಇನ್ನು ಇಬ್ರು ಕೂಡ ಬರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಒಂದು ಕಡೆ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಜೊತೆಗೆ ಸೌಜನ್ಯ ಕೇಸ್ನ ವಿಚಾರವಾಗಿ ಕೂಡ SIT ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆತಂದಿದ್ದಾರೆ. ಕೋರ್ಟ್ ಮುಂದೆ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನನ್ನ ಹಾಜರುಪಡಿಸುತ್ತಾರೆ SIT ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸಲಾಗ್ತಾ ಇದೆ. ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಚಿನ್ನಯ್ಯನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಮುಗಿಸಿ SIT ಕಚೇರಿಗೆ ವಾಪಸ್ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮಾಸ್ಕ್ ಮ್ಯಾನ್ ಆಗಿದ್ದ ಚಿನ್ನಯ್ಯನನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಅದಾದ ನಂತರ SIT ಕಚೇರಿಗೆ ವಾಪಸ್ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಂತೆ. ಇದನ್ನ ಕೋರ್ಟ್ ಪುರಸ್ಕರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ವೈದ್ಯಕೀಯ ತಪಾಸಣೆ ಅದಾದ ನಂತರ ಕೋರ್ಟ್ ಮುಂದೆ ಹಾಜರು, ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಈ ಕಸ್ಟಡಿಗೆ ಕೇಳೋದ್ರ ಹಿಂದಿನ ಉದ್ದೇಶ ಏನಿರಬಹುದು, ಹಾಗೆ ಕೋರ್ಟ್ ಇದನ್ನ ಪರಿಗಣಿಸುವ ಸಾಧ್ಯತೆ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಇನ್ಸೈಡ್ ಮಾಹಿತಿ ಪ್ರಕಾರ, ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗ ಕೆಲವೇ ಕ್ಷಣಗಳ ಹಿಂದೆಯಷ್ಟೇ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಬಂದು MLC ಮಾಡಿಸಿ ಆತನನ್ನ ವಾಪಸ್ SITಗೆ ಕರೆದುಕೊಂಡು ಹೋಗಲಾಗಿದೆ. 1 ಗಂಟೆ ಸುಮಾರಿಗೆ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಈಗ SIT SP ಅವರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಅವರು ಬಂದ ಮೇಲೆ ಅವರನ್ನ ಚಿನ್ನಯ್ಯನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು
ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಎಂಎಲ್ಸಿ ಮಾಡಿ ಮುಗಿಸುವ ಸಲುವಾಗಿ ಈ ಒಂದು ಎಂಎಲ್ಸಿಯ ಒಂದು ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ. ಎಂಎಲ್ಸಿ ರಿಪೋರ್ಟ್ ಅನ್ನ ತೆಗೆದುಕೊಂಡು ಈಗಷ್ಟೇ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಕಚೇರಿ ಹೊರಟಿದೆ. ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಎಸ್ಐಟಿ ಕಚೇರಿಗೆ ವಾಪಸ್ ಹೋಗಿದ್ದಾರೆ. 1 ಗಂಟೆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು 10 ರಿಂದ 12 ದಿನ ಕಾಲ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಈ ಇಷ್ಟು ದಿನ ಇದ್ದಂತ ಕಸ್ಟಡಿಯ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಮೋಹನ್ ಶೆಟ್ಟಿ ತಿಮ್ರೋಡಿ ಬೆಂಗಳೂರಲ್ಲಿರುವಂತಹ ಜಯಂತ್ ನಿವಾಸ ಹಾಗೆ ಹಳ್ಳಿ ಮನೆ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸಲಾಮ ಹಾಜರನ್ನ ಮಾಡುವಂತಹ ಕೆಲಸವನ್ನ ಮಾಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡಿ, ಆತ ಈ ದೆಹಲಿಗೂ ಕೂಡ ಹೋಗಿದ್ದ, ತಲೆಬುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿತ್ತು ಈ ಒಂದು ಗ್ಯಾಂಗ್ ಅನ್ನೋ ಮಾಹಿತಿ ಇದೆ. ಆ ಒಂದು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಚಿನ್ನಯ್ಯನ ಜೊತೆಯಲ್ಲಿ 2ನೇ ದೂರುದಾರ ಜಯಂತ್ ಹಾಗೆ ಸುಜಾತ ಭಟ್, ಗಿರೀಶ್ ಮಟ್ಟಣ್ಣವ್ರು 4 ಜನರು ಕೂಡ ಬೆಂಗಳೂರಿನಿಂದ ದೆಹಲಿಗೆ ಹೋಗಿ ಅಲ್ಲಿ ವಕೀಲರನ್ನ ಕೂಡ ಭೇಟಿ ಮಾಡಿದ್ರು ಅಂತೇಳಿ ಖುದ್ದು ಮಹಾಭಾರತದ ಡಿಬೇಟ್ನ ಸಂದರ್ಭದಲ್ಲಿ ಜಯಂತ್ ಅದನ್ನ ಪ್ರಸ್ತಾಪ ಮಾಡಿದ್ರು. ಆ ವಿಚಾರವಾಗಿಯೂ ಕೂಡ ದೆಹಲಿಗೆ ಹೋಗಿ ಅಲ್ಲೂ ಕೂಡ ತನಿಖೆಯನ್ನ ಮಹಾಜರನ್ನ ಮಾಡಬೇಕಾಗಿದೆ. ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಹೋಗಿ ಅಲ್ಲೂ ಕೂಡ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳೇ ದಟ್ಟವಾಗಿ ಕಂಡು ಬರ್ತದೆ. ಹಾಗಾಗಿ ಇನ್ನು 10 ರಿಂದ 12 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಎಸ್ಐಟಿ ತನಿಖಾ ತಂಡ ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜಡ್ಜ್ನ ವಿವೇಚನೆಗೆ ಬಿಟ್ಟಿರುತ್ತೆ ಆತನನ್ನ ಇನ್ನು ಎಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಪೆಂಡ್ ಕೂಡ ಆಗಿರುವಂತದ್ದು. ಆದ್ರೆ ತನಿಖೆಯ ಭಾಗವಾಗಿ ಆತ ಹೇಳಿಕೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆತನ ಹೇಳಿಕೆಯನ್ನ ಆಧರಿಸಿ ಆತ ಎಲ್ಲೆಲ್ಲಿ ಹೋಗಿದ್ದ, ಯಾರನ್ನ ಭೇಟಿ ಮಾಡಿದ್ದ, ಯಾವ ಮನೆಯಲ್ಲಿ ಉಳಿದುಕೊಳ್ತಾ ಇದ್ದ, ಆತನ ಜೊತೆಯಲ್ಲಿ ಯಾರೆಲ್ಲ ಮಾತುಕತೆ ನಡೆಸ್ತಾ ಇದ್ರು, ಅವರೆಲ್ಲರ ವಿಚಾರಣೆ ನಡೆಸುವ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ. ಸ್ಮಿತಾ, ರೈಟ್. ನಾಗೇಂದ್ರ ಬಾಬು, ಇನ್ನು ಇದರ ಜೊತೆಗೆ ಎಸ್ಐಟಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ, ಮತ್ತೊಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಚಿನ್ನಯ್ಯನನ್ನ ಅಂತಂದ್ರೆ ಇನ್ನೊಂದಷ್ಟು ಮಾಹಿತಿಗಳು ಆತನಿಂದ ಹೊರತೆಗೆಯುವ ಚಾನ್ಸಸ್ ಇದೆ ಅಂತ ಹೇಳಿ, ಹೀಗಾಗಿ ಷಡ್ಯಂತರ ಅಂತ ಹೇಳಿ ಆರೋಪ ಕೇಳೋಕ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬೀಳುತ್ತಾ ಅನ್ನೋ ಸಹಜ ನಿರೀಕ್ಷೆ. ಸ್ಮಿತಾ, ಖಂಡಿತವಾಗಿಯೂ ಕೂಡ ನೋಡಿ, ಈಗ ಆತ ತಾನು ದೂರುದಾರ ಅಂತ ಹೇಳಿಕೊಂಡು ಬಂದು 100 ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದು ದೂರು ಕೊಟ್ಟಂತಹ ವ್ಯಕ್ತಿ ಇವತ್ತು ಇದೇ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾನೆ. ಹಾಗಾಗಿ ಈತನ ಜೊತೆಯಲ್ಲಿ ಯಾರೆಲ್ಲ ಇರ್ತಾ ಇದ್ರು, ಈತನಿಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು, ಈತನ ಜೊತೆಯಲ್ಲಿ ಯಾರೆಲ್ಲ ಚರ್ಚೆಯನ್ನ ಮಾಡ್ತಾ ಇದ್ರು, ಈತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾರನ್ನ ಭೇಟಿ ಮಾಡಿದ್ದ, ಈ ಎಲ್ಲಾ ಹೇಳಿಕೆಗಳನ್ನ ಆನ್ ರೆಕಾರ್ಡ್ ಮಾಡಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಅವರೆಲ್ಲರನ್ನೂ ಕೂಡ ಕರೆಸುವಂತಹ ಸಾಧ್ಯತೆಗಳು ಮುಂದಿನ ದಿನದಲ್ಲಿ ಕಂಡು ಬರುತ್ತೆ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಕೆಲ ಯೂಟ್ಯೂಬರ್ಗಳು ಕೂಡ ಒಂದಷ್ಟು ಸಂದರ್ಶನವನ್ನ ಕೂಡ ಮಾಡಿದ್ರು. ಅವರನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಮತ್ತೊಂದು ತನಿಖೆಯ ಭಾಗವಾಗಿ ಚಿನ್ನಯ್ಯ ಇಲ್ಲಿಯವರೆಗೂ ಕೂಡ ಎಸ್ಐಟಿಗೆ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಯಾರ್ಯಾರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾನೋ ಅವರನ್ನು ಕೂಡ ಕರೆಸಿ ಫೇಸ್ ಟು ಫೇಸ್ ಮುಖಾಮುಖಿ ಕೂರಿಸಿ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದು ಕೂಡ ಒಂದು ತನಿಖೆಯ ಭಾಗ ಆಗಿರುತ್ತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಕೂಡ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು 10 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಮುಂದಿನ ದಿನದಲ್ಲಿ ನೋಡಿ, ಈಗ ಸೌಜನ್ಯ ಕೇಸ್ನ ವಿಚಾರವಾಗಿಯೂ ಕೂಡ ಇವತ್ತು ಎಸ್ಐಟಿ ಉದಯ್ ಕುಮಾರ್ ಜೈನ್ ಅನ್ನು ಕೂಡ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಮತ್ತಿಬ್ಬರನ್ನು ಕೂಡ ಕರೆದಿದ್ದು ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಈಗ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆಯಾ, ಮತ್ತೊಂದು ಹಂತಕ್ಕೆ ಹೋಗಿ ತನಿಖೆ ಸಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಯಾಕಂತಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ಹಿಂಬರಹವನ್ನ ಕೊಟ್ಟಿದ್ದಂತ ಎಸ್ಐಟಿ ನಾವು ಧರ್ಮಸ್ಥಳದ ಪ್ರಕರಣದಲ್ಲಿ ತನಿಖೆಯನ್ನು ಮಾಡ್ತಾ ಇದೀವಿ, ಅದರ ಭಾಗವಾಗಿ ಇದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಾಗಿ ಕೂಡ ಅವರು ಹಿಂಬರಹವನ್ನ ಕೊಟ್ಟಿದ್ರು. ಅದರ ಭಾಗವಾಗಿ ಈಗ 3 ಜನರಿಗೆ ಅವರು ಬರೋದಕ್ಕೆ ನೆನ್ನೆ ಫೋನ್ ಮಾಡಿ ಎಸ್ಐಟಿ ಕಚೇರಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಉದಯ್ ಕುಮಾರ್ ಜೈನ್ ಕೂಡ ಆಗಮಿಸಿದ್ದಾರೆ. ಇನ್ನು ಇಬ್ರು ಕೂಡ ಬರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಒಂದು ಕಡೆ 100 ಶವಗಳನ್ನು ಹೂತಿಟ್ಟ ಪ್ರಕರಣದ ಜೊತೆಗೆ ಸೌಜನ್ಯ ಕೇಸ್ನ ವಿಚಾರವಾಗಿ ಕೂಡ ಎಸ್ಐಟಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.